ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಶುಕ್ರವಾರ ವಿಜಯದಶಮಿ ಇತ್ತಲ್ವ, ಹಾಗಾಗಿ ನಾವು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲೆಲ್ಲ ದೇವತೆಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರಲ್ವ, ಅದನ್ನು ಎಲ್ಲ ರೋಡಿಗೆ ತಗೊಂಡು ಬಂದಿದ್ದರು ಮೆರವಣಿಗೆ ಮುಖಾಂತರ. ಹಾಗಾಗಿ ನಾವು ಹೋಗುವಾಗಲೇ ಆಲ್ಮೋಸ್ಟ್ ಎಲ್ಲ ದೇವರು 9 ನವದೇವತೆಗಳು ಆಲ್ಮೋಸ್ಟ್ ಇದರಲ್ಲಿ ಮೆರವಣಿಗೆಯಲ್ಲಿದ್ದರು. ಹಾಗಾಗಿ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ ನಾನು. ಒಂದೊಂದನ್ನು ನೋಡ್ತಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನೋಡ್ತಿದ್ರೆ ನೋಡ್ತಾನೇ ಇರಬೇಕಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ದೇವತೆನ ನೋಡ್ತಿದ್ರೆ ನೋಡ್ತಾನೇ ಇರಬೇಕಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಅಷ್ಟು ನೀಟಾಗಿ ಸೀರೆಲ್ಲ ಉಡಿಸಿದ್ದಾರೆ. ನಿಜವಾಗ್ಲೂ ಆ ಥರ ಮಾಡಿದವ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳಬೇಕು. ಲೈಟಿಂಗ್ಸಿಂದ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈ ಲೈಟಿಂಗ್ಸ್ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ, ನೋಡ್ತಿದ್ರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಪ್ರತಿಯೊಂದಕ್ಕೂ ಲೈಟಿಂಗ್ಸ್ ಹಾಕಿದ್ರು. ಹಾಗೆಯೇ ನನ್ನ ಮಕ್ಕಳು ಇಲ್ಲಿ ಫೋಟೋಸ್ ಕೂಡ ತೆಗಿತಾ ಇದ್ದಾರೆ. ಮಳೆ ಕೂಡ ಬಂದಿತ್ತು ಜೋರು. ನಾವಿನ್ನೇನು ಒದ್ದೆ ಆಗಲಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡ್ವಿ. ವರ್ಷ ನಾವು ದಸರಾನ ಮಿಸ್ ಮಾಡೋದೇ ಇಲ್ಲ. ನನಗಂತೂ ಒಂದು ದಿವಸ ಆದರೂ ಬಂದು ಹೋಗಬೇಕು ದಸರಾ ಟೈಮಲ್ಲಿ. ಈ ಸಲ ಸ್ಟಾರ್ಟಿಂಗಲ್ಲೇ ಹಸ್ಬೆಂಡಿಗೆ ಹುಷಾರಿರಲಿಲ್ಲ, ಹಾಗಾಗಿ ಬರಲೇ ಇಲ್ಲ. ಹಾಗಾಗಿ ಲಾಸ್ಟ್ ದಿನ ಮಿಸ್ ಮಾಡೋದು ಬೇಡ ಅಂತ ಲಾಸ್ಟ್ ದಿನ ಬಂದದ್ದು. ಮತ್ತು ಲಾಸ್ಟ್ ದಿನ ಬಂದರೆ ಮಕ್ಕಳನ್ನು ಕರ್ಕೊಂಡು ಬಂದರೆ ಸ್ವಲ್ಪ ಕಷ್ಟನೇ ಆಗ್ಬೋದು. ತುಂಬ ಜನ ಇರ್ತಾರೆ, ಮಕ್ಕಳನ್ನು ಎತ್ಕೊಂಡೇ ಇರಬೇಕು, ಕೆಳಗಡೆನೂ ಬಿಡಲಿಕ್ಕಿಲ್ಲ. ಹಾಗಾಗಿ ಈಗ ಸ್ವಲ್ಪ ಮಕ್ಕಳು ದೊಡ್ಡದಾಗಿದ್ದಾರೆ, ನಡೀತಾರೆ. ಆದ್ರೂ ಈ ರಶ್ಶಲ್ಲಿ ಸ್ವಲ್ಪ ಏನಾದರೂ ಮಿಸ್ ಆದರೆ ಕಷ್ಟ ಅಲ್ವಾ, ಹಾಗಾಗಿ ಅವರನ್ನು ಎತ್ಕೊಂಡೇ ಇರ್ತೀವಿ. ಹಸ್ಬೆಂಡಿಗೆ ಹುಷಾರಿಲ್ಲದ ಕಾರಣ ಅವರು ಒಂದು ಕಡೆ ಕೂತ್ಕೊಂಡಿದ್ರು. ನಾನಿಬ್ಬರು ಮಕ್ಕಳನ್ನು ಕರ್ಕೊಂಡು ಒಳಗಡೆ ಹೋಗಿ ಎಲ್ಲ ದೇವರದ್ದು ದರ್ಶನ ಮಾಡಿಸ್ಕೊಂಡು ಬಂದೆ. ಮಕ್ಕಳನ್ನು ಕರ್ಕೊಂಡು ಹೋದರೆ ಪ್ರತಿಯೊಂದನ್ನು ಮಾಡಲೇಬೇಕು, ಇಲ್ಲದಿದ್ದರೆ ಹೀಗೆ ಹೋಗಿ ಹೀಗೆ ಬಂದರೆ ಕೂಡ ಅವರಿಗೆ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಪ್ರಾಣಿಗಳದ್ದು ಸ್ಟ್ಯಾಚು ಇಟ್ಟಿದ್ದರು. ಹಾಗೆಯೇ ಅದಕ್ಕೆಲ್ಲ ಲೈಟಿಂಗ್ಸ್ ಇಟ್ಟಿದ್ರಲ್ವ, ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಇದು ಯಾವ ಪ್ರಾಣಿ ಅಂತ. ನನ್ನ ಮಕ್ಕಳು ಅದನ್ನೆಲ್ಲ ನೋಡಿ ಹೇಳ್ತಾಯಿದ್ರು, ಹಾಗೆಯೇ ವಿಡಿಯೋ ಕೂಡ ಮಾಡ್ತಾಯಿದ್ರು. ಮಳೆ ಬಂತಲ್ವ, ಹಾಗಾಗಿ ಕಾಲು ಕೂಡ ಜಾರ್ತಾ ಇತ್ತು. ಒಂದು 8 ಗಂಟೆ ಆಗೋಗಲೇ ಜನ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆದರು. ಅದಕ್ಕಿಂತ ಮುಂಚೆನೇ ಎಲ್ಲ ನಾವು ನೋಡಿ ಹಾಗೆಯೇ ಮಕ್ಕಳನ್ನು ಕರ್ಕೊಂಡು ಬಂದೆ. ಎಲ್ಲ ದೇವರ ದರ್ಶನ ಎಲ್ಲ ಮಾಡಿಸ್ಕೊಂಡು ಬಂದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅದಾಗೇ ಟೈಮ್ ಕೂಡ ಆಗ್ತಾಯಿತ್ತಲ್ವ, ಹಾಗೆಯೇ ಹೊರಡಬೇಕು ಅಂತ. ಇನ್ನು ನವದೇವತೆಗಳ ಮೆರವಣಿಗೆ ಇತ್ತಲ್ವ, ಸೊ ಅದನ್ನು ಕೂಡ ಹೊರಗಡೆಯಿಂದನೇ ನೋಡಿಕೊಂಡು ಹೋದರೆ ಆಯ್ತಾ ಅಂತ ಹೊರಗಡೆ ಹೋದ್ವಿ. ಎಲ್ಲ ದೇವತೆಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಈ ಕುದ್ರೋಳಿ ದೇವಸ್ಥಾನ ನೋಡಲಿಕ್ಕೇ ಒಂಥರ ಚೆಂದ ಅಲ್ಲ, ಲೈಟಿಂಗ್ಸಲ್ಲಿ ನೋಡಲಿಕ್ಕೇ ಒಂಥರ ಖುಷಿ ಆಗುತ್ತೆ. ಎಷ್ಟು ಜನ ಅಂತೇಳಿದರೆ ತುಂಬ ಜನ ಆದರು. ಒಂದು 8:30 ಆಗುವಾಗ ತುಂಬ ಜನ ಅಂದರೆ ಜನ. ನಾವು ಕೂಡ ಎಲ್ಲ ಮೆರವಣಿಗೆ ಎಲ್ಲ ನೋಡಿ ಮನೆಗೆ ಬಂದ್ವಿ. ಮನೆಗೆ ಬಂದಾದ ನಂತರ ನೆಕ್ಸ್ಟ್ ಅಲ್ಲಿಗೆ ಲಾಗ್ ಎಂಡ್ ಮಾಡಿದೆ. ಇದು ಶನಿವಾರ ಸ್ವಲ್ಪ ಕೆಲಸ ಕೂಡ ಇತ್ತು ಮನೆಯಲ್ಲಿ. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಅಡುಗೆ ಎಲ್ಲ ರೆಡಿ ಮಾಡಿಟ್ಟೆ. ಅನ್ನ ಮಾಡಿದೆ, ಹಾಗೆಯೇ ಸಾಂಬಾರು ಕೂಡ ಮಾಡಿದೆ. ಹಾಗೆಯೇ ದೋಸೆಗೆ ಹಿಟ್ಟು ಕೂಡ ನೆನೆಸಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು, ಇಲ್ಲಿ ಹಸ್ಬೆಂಡ್ ಕೂಡ ಅವತ್ತು ಕೆಲಸಕ್ಕೆ ರಜೆ ಇದ್ದರು. ಹಾಗಾಗಿ ನಮ್ಮ ಮನೆ ಕೆಲಸದೇ ರಿಪೇರಿ ಕೆಲಸ ಇತ್ತು. ಹಾಗಾಗಿ ಅದನ್ನು ಮಾಡ್ತಾಯಿದ್ದಾರೆ ಅವರು. ನಾನು ಕೂಡ ಒಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಂಡು ನೆಲ ಕೂಡ ಒರೆಸಿ ಮತ್ತು ಸ್ನಾನ ಮಾಡಿ ಬಟ್ಟೆ ಎಲ್ಲ ತೊಳ್ಕೊಂಡು ಬಂದೆ. ಅಷ್ಟರಲ್ಲಿ ಹಸ್ಬೆಂಡ್ ಕೆಲಸ ಕೂಡ ಶುರು ಮಾಡಿದರು. ಅದೇನಂತ ಹೇಳಿದರೆ, ನಾವು ಒಂದು 5 ವರ್ಷ ಆಯಿತು ಮನೆ ರಿಪೇರಿ ಮಾಡಿ. ಹಾಗೆಯೇ ಒಳಗಡೆ ಎಲ್ಲ ಟೈಲ್ಸ್ ಹಾಕಿದ್ವಿ. ಆ ಟೈಮಲ್ಲಿ ಸ್ವಲ್ಪ ಕಷ್ಟವೂ ಇತ್ತು. ಹಾಗಾಗಿ ಎದುರುಗಡೆ ಗೋಡೆನ ಹಾಗೆಯೇ ಬಿಟ್ಟಿದ್ವಿ. ಅದಕ್ಕೆ ಹಾಕಬೇಕು ಅಂತ ಎನಿಸಿ 5 ವರ್ಷ ಆಯಿತು ರಿಪೇರಿಯಾಗಿ. ಹಾಗೆಯೇ 5 ವರ್ಷದಿಂದ ಹಾಗೆಯೇ ಇತ್ತು. ಅದಕ್ಕೆ ಪೇಂಟ್ ಕೂಡ ಹೊಡೆದಿರಲಿಲ್ಲ. ಟೈಲ್ಸೇ ಹಾಕಬೇಕಂತ ಆ ಗೋಡೆನ ಹಾಗೆ ಬಿಟ್ಟಿದ್ವಿ. ಹಾಗಾಗಿ ಅದಕ್ಕೆ ಇವತ್ತು ಕಾಲ ಕೂಡಿ ಬಂತಂತ ಕಾಣುತ್ತೆ. ಹೋಗಿ ಟೈಲ್ಸ್ ಎಲ್ಲ ತೊಗೊಂಡು ಬಂದ್ವಿ. ಶುಕ್ರವಾರನೇ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಅದನ್ನು ಟೈಲ್ಸ್ ಇವಾಗ ಆ ಗೋಡೆಗೆ ಹಾಕ್ತಾಯಿದ್ದಾರೆ. ಹಸ್ಬೆಂಡೇ ಹಾಕೋದು, ಅವರೇ ಕೆಲಸ ಮಾಡೋದು ಟೈಲ್ಸ್ ಕೆಲಸ. ಅವರೇ ಟೈಲ್ಸ್ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಮೆಟೀರಿಯಲ್ಗೆ ಹಣ ಕೊಟ್ಟು ತಂದರೆ ಸಾಕು. ಇವರೇ ಮಾಡೋದ್ರಿಂದ ಇವರಿಗೇನು ಹಣ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ಮನೆಯಲ್ಲೇ ಇದ್ದಾರಲ್ಲ ಮಾಡೋರು, ಅದೊಂದು ಒಳ್ಳೆಯದೇ.
ಇಲ್ಲದಿದ್ದರೆ ಬೇರೆಯವರನ್ನು ಕರೆಸಿ ಟೈಲ್ಸ್ ಹಾಕಿಸ್ಬೇಕಂತ ಹೇಳಿದರೆ ಒಂದಿನಕ್ಕೆ 1,500 ಹೆಚ್ಚು ಕಮ್ಮಿ 2,000 ತನಕ ಹಣ ತಗೊಳ್ತಾರೆ ಒಂದು ಅರ್ಧ ಗೋಡೆಗೆ ಹಾಕಲಿಕ್ಕೆ. ಅದೊಂದು ಬೆಟರ್ ಅಂತ ಹೇಳ್ಬೋದು. ಮತ್ತು ಅವರು ಹಾಕ್ತಾಯಿದ್ರು. ಅದಕ್ಕೆ ಅಕ್ಕನ ಮಗ ಕೂಡ ಬಂದಿದ್ದ ಹೆಲ್ಪರ್ ಕೆಲಸಕ್ಕೆ, ಅವನನ್ನು ಕೂಡ ಕರೆದಿದ್ರು. ಗಮ್ಮೆಲ್ಲ ಕಲಿಸಿ ಕೊಡಬೇಕಲ್ವಾ, ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಮತ್ತು ಇಲ್ಲಿ ಯಾರೂ ಇಲ್ಲ ಅಲ್ಲ, ಹಾಗಾಗಿ ಅವನನ್ನು ಕರೆದ್ವಿ. ಅವನು ಗಮ್ಮೆಲ್ಲ ಕಲಿಸಿ ಕೊಡ್ತಾಯಿದ್ದ, ಹಾಗೆಯೇ ಟೈಲ್ಸ್ ಕೂಡ ನೀರಿಗೆ ಹಾಕಿ ಕೊಡ್ತಾಯಿದ್ದ. ನಾನು ಕೂಡ ಇಲ್ಲಿ ಬಟ್ಟೆ ನೋಡಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, 2 ಬಕೆಟ್ ಇತ್ತು ಬಟ್ಟೆ, ಅದನ್ನೆಲ್ಲ ತೊಳೆದು ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಒರೆಸಿ ಗುಡಿಸ್ಕೊಂಡು ಮತ್ತು ಅಡುಗೆ ಎಲ್ಲ ಸ್ವಲ್ಪ ಮಾಡಿಟ್ಟಿದ್ದೆ. ಹಾಗಾಗಿ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಇದೆಲ್ಲ ಬೆಳಗ್ಗೆದ ಪಾತ್ರೆ. ಅವರಿಗೆ ಮಂಡಕ್ಕಿ ಸೂಸ್ಲ ಕೂಡ ಮಾಡಿಕೊಟ್ಟಿದ್ದೆ. ಹಾಗಾಗಿ ಎಲ್ಲನೂ ತೊಳೆದು ಸ್ವಲ್ಪ ಹಾಲಿತ್ತು, ಅದನ್ನು ಕೂಡ ಬಿಸಿ ಮಾಡಿದೆ. ಬಿಸಿ ಮಾಡಿ ಊರಿಂದ ಅತ್ತೆ ಚಿಕ್ಕು ಅಂತಂದಿದ್ರು, ಅದನ್ನು ಕೂಡ ನೋಡಿ ಮತ್ತು ಅವರಿಗೆ ಜ್ಯೂಸ್ ಮಾಡಿ ಕೊಡುವ ಅಂತ ಎನಿಸಿದೆ. ಹಣ್ಣಾಗಿದೆ ಅಂತ ನೋಡಿದೆ, ತುಂಬಾ ಹಣ್ಣಾಗಿತ್ತು, ಒಳ್ಳೆ ಫುಲ್ ಹಣ್ಣಾಗಿತ್ತು. ಹಾಗಾಗಿ ಅದನ್ನು ಜ್ಯೂಸ್ ಮಾಡೋದಕ್ಕಿಂತ ಹಾಗೆ ತಿನ್ನಲಿಕ್ಕೆ ಕೊಡೋದು ಒಳ್ಳೆಯದಂತ ಎನಿಸಿ ಅದು ಹಣ್ಣಾಗಿರೋದೆಲ್ಲ ತೆಗೆದು ಅವರಿಗೆ ತಿನ್ನಲಿಕ್ಕೆ ಕೊಟ್ಟೆ. ಅಷ್ಟರೊಳಗೆ ಅರ್ಧ ಗೋಡೆ ಮುಗಿದಿತ್ತು, ಇನ್ನೊಂದು ಅರ್ಧ ಬಾಕಿ ಇತ್ತು. ಹಾಗೆ ಕೂಡ ಅವರು ಕೂಡ ಹಣ್ಣೆಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆಯೇ ಊಟ ಕೂಡ ಮಾಡಿದರು. ಊಟಕ್ಕೆ ಏನು ಮಾಡಲಿಲ್ಲ, ಬೀನ್ಸ್ ಸಾರು ಮಾಡಿದ್ದೆ, ಹಾಗೆಯೇ ಅನ್ನ ಮಾಡಿದ್ದೆ. ಚಪಾತಿ ಕೂಡ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಅಷ್ಟರೊಳಗೆ ಟೈಮೇ ಆಗೋಯಿತು. ಅಷ್ಟರೊಳಗೆ ಅವರು ಅರ್ಧ ಗೋಡೆ ಎಲ್ಲ ಕಂಪ್ಲೀಟ್ ಮಾಡಿದರು, ಆಲ್ಮೋಸ್ಟ್ ಒಂದು ಗೋಡೆ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಮತ್ತೆ ಊಟ ಮಾಡಿ ಅಂತ ಹೇಳಿದೆ. ಹಾಗಾಗಿ ಊಟಕ್ಕೆ ಬಂದರು. ಊಟ ಎಲ್ಲ ಹಾಕಿಕೊಟ್ಟು ಮತ್ತು ಸಂಜೆ ಅವರಿಗೆ ಏನಾದರೂ ಹಸ್ಬೆಂಡ್ ಚಹಾ ಜೊತೆ ಏನಾದರೂ ಮಾಡಂತ ಹೇಳಿದರು. ಅವರು ಊಟ ಮಾಡಿ ಆದ ನಂತರ ನಾನು ಕೂಡ ಇದ್ದ ಪಾತ್ರೆ ಎಲ್ಲ ತೊಳ್ಕೊಂಡು ಸಂಜೆ ಚರ್ಮುರಿ ಗಿರ್ಮಿಟ್ ಮಾಡಬೇಕಂತೆನಿಸಿ ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಗಿರ್ಮಿಟ್ ಕೂಡ ಮಾಡಿ ಚಹಾ ಕೂಡ ಮಾಡಿದೆ. ಕೆಲಸ ಮಾಡ್ತಾಯಿದ್ರೆ ಏನಾದರೂ ಮನೇಲಿ ಒಂದು ಕೆಲಸ ನಡೀತಾ ಇದ್ದರೆ ಅದು ಹೇಗೆ ಟೈಮ್ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ. ಆಚೆ ಹೋಗಿ ಈಚೆ ಹೋಗಿ, ಆಚೆ ಹೋಗಿ ಈಚೆ ಹೋಗೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ಅವರು ಕೂಡ ಚಹಾ ಕುಡಿದು ಮತ್ತೆ ವಾಪಸ್ ಕೆಲಸ ಶುರು ಮಾಡಿದರು. ನಾನು ಅರ್ಧ ಹೋಗೋದು ನೋಡೋದು ಬರೋದು ಇದರಲ್ಲೇ ನಂದು ಇವತ್ತು ಟೈಮ್ ಹೋಯಿತು. ಮತ್ತು ಸಂಜೆಗೆ ಅಡುಗೆ ಕೂಡ ಮಾಡಬೇಕಾಗಿತ್ತು. ಮತ್ತು ಎಲ್ಲ ಪಾತ್ರೆ ತೊಳ್ಕೊಂಡು ಚಹಾದೆಲ್ಲ ತೊಳ್ಕೊಂಡು ಮತ್ತು ಸಂಜೆ ಅಡುಗೆ ಇದು ಏನಂತ ಹೇಳಿದರೆ ಪುಂಡಿ ಪಲ್ಯ ತಂದಿದ್ದರು ಅತ್ತೆ ಊರಿಂದ. ಅದು ಒಂದು 2 ದಿನ ಇತ್ತು ಫ್ರಿಜ್ಜಲ್ಲಿ. ಹಾಗಾಗಿ ಇವತ್ತು ಮಾಡಿಬಿಡುವ ಅಂತ ಎನಿಸಿ ಪುಂಡಿ ಪಲ್ಯನ ಬಿಸಿ ನೀರಿಗೆ ಹಾಕಿ ಅದನ್ನು ರುಬ್ಬಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಒಗ್ಗರಣೆ ಕೊಟ್ಟು ಮಾಡಿದೆ. ಮತ್ತು ಸಜ್ಜೆ ಹಿಟ್ಟು ಕೂಡ ಇತ್ತು, ತುಂಬ ದಿನ ಆಗಿತ್ತು ಸಜ್ಜಿ ರೊಟ್ಟಿ ತಿಂದೆ. ಹಾಗೆ ಸಜ್ಜಿ ರೊಟ್ಟಿ ಕೂಡ ಮಾಡಿದೆ. ಪುಂಡಿ ಪಲ್ಯ ಸಜ್ಜಿ ರೊಟ್ಟಿ ಎರಡನ್ನೂ ಮಾಡಿ ಅನ್ನ ಬೆಳಗ್ಗೆದೆ ಸ್ವಲ್ಪ ಇತ್ತು, ಹಾಗೆ ಕೂಡ ಸಾರು ಕೂಡ ಮಿಕ್ಕಿತ್ತು. ಅದನ್ನೆಲ್ಲ ಊಟ ಮಾಡಿಕೊಂಡು ಮತ್ತೆ ವಾಪಸ್ ರಾತ್ರಿ ಪಾತ್ರೆ ತೊಳ್ಕೊಂಡು, ಇವತ್ತಂತೂ ಆಲ್ಮೋಸ್ಟ್ ಪಾತ್ರೆ ತೊಳೆಯೋದು ಮತ್ತು ಊಟ ಮಾಡೋದು, ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಇದೇ ಆಯಿತು ಕೆಲಸ. ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಹೊತ್ತು ಅಷ್ಟರೊಳಗೆ ಸಂಜೆ ಎಲ್ಲ ಫಿನಿಶಿಂಗ್ ಮಾಡಿದ್ರು ಅವರು. ಒಂದು ಗೋಡೆ ಈ ಸೈಡಿದು ಮತ್ತು ಇನ್ನೊಂದು ಗೋಡೆ ಈ ಸೈಡಿದೆಲ್ಲ ಫಿನಿಶಿಂಗ್ ಮಾಡಿದರು. ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಮಾತ್ರ. ಇವಾಗ ಒಂಥರ ಲುಕ್ಕಾಗಿ ಕಾಣ್ತಿತ್ತು, ಆವಾಗ ಒಂಥರ ಪ್ಲೇನಾಗಿ ಬಿಟ್ಟಿದ್ವಲ್ಲ, ಖಾಲಿ ಒಂದು ಪ್ರೈಮರ್ ಹೊಡೆದು ಬಿಟ್ಟಿದ್ದಷ್ಟೇ. ಇವಾಗ ಒಂಥರ ಚೆಂದ ಕಾಣ್ತಿತ್ತು. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಸ್ಬೆಂಡ್ ಕೆಲಸ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಗೆ ಹಾಕಿದ್ದಾರೆ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಕೆಲಸ ಹೇಳಿದ್ರೆ ಅದು ಮುಗಿಯೋ ತನಕ ಕೂಡ ಬಿಡೋದಿಲ್ಲ. ಮತ್ತು ರಾತ್ರಿ ಊಟ ಕೂಡ ಮುಗಿಸ್ಕೊಂಡು ಮತ್ತು ಪಾತ್ರೆ ಕೂಡ ತೊಳ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ವೆದರ್ ಚೆನ್ನಾಗಿತ್ತು ಇವತ್ತು. ಸ್ವಲ್ಪ ಗಾಳಿ ಕೂಡ ಬೀಸ್ತಾ ಇತ್ತು. ನೋಡಿ ನಮ್ಮ ಮನೆಯಿಂದ ವ್ಯೂ ಯಾವ ಥರ ಕಾಣ್ತಿದೆ ಅಂತ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.